ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬಿಸಿಲು ಸಿಕ್ಕಾಬಿಟ್ಟಾಯಿತು. ಇದು ತುಳಸಿ ಬೀಜ ಅಂತಾರೆ. ಇದನ್ನು ನಾನು ಸಿಕ್ಕಾಬಿಟ್ಟೆ ದಾವಾಗ್ತಿತ್ತು. ಅದನ್ನು ನೀರಿಗೆ ಹಾಕೋತಾ ಇದ್ದೀನಿ. ಅದನ್ನು ನೆನೆಸೋಣ. ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇದೆಲ್ಲ ಚೆನ್ನಾಗಿ ನೆನೆಯಲಿ. ಒಳ್ಳೆ ಜ್ಯೂಸ್ ಮಾಡುವ. ಇದರಲ್ಲಿ ಸಿಕ್ಕಾಬಟ್ಟೆ ಆಗ್ತಿತ್ತು. 1 ಸ್ಪೂನ್ ಹಾಕೊಂಡಿದ್ದೀನಿ. ತುಂಬ ನೆನೆಯಲಿ ಇದು. ತುಳಸಿ ಬೀಜ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಅದೇ ದಪ್ಪ ಆಗುತ್ತೆ ಚೂರು. ಚೆನ್ನಾಗಿ ನೆನೆಯಲಿ. ಒಂದು 15 ನಿಮಿಷ ನೆನೆಯಕ್ಕೆ ಬಿಡೋಣ. ಚೆನ್ನಾಗಿ ನೆನೆಯಲಿ. ನಾನು ಕಲ್ಲು ಸಕ್ಕರೆ ಫಸ್ಟೇ ಕುಟ್ಕೊಂಡಿದ್ದೆ. ಕಲ್ಲು ಸಕ್ಕರೆ ಹಾಕಿದ್ರೆ ತುಂಬ ಒಳ್ಳೆಯದು. ಎಷ್ಟು ಒಳ್ಳೆಯದು ಅಂದರೆ, ಎಷ್ಟು ಹೀಟಿದ್ದು ಬೇಗ ಇದಾಗುತ್ತೆ. ಚೆನ್ನಾಗಿ ಕುಟ್ಕೋಬೇಕು. ಇದಕ್ಕೊಂದು ಏಲಕ್ಕಿಕಾಯಿ ಹಾಕೋಣ. ಇದು ಚೆನ್ನಾಗಿರುತ್ತೆ. ಸೂಪರ್ ಜ್ಯೂಸು. ಲೆಮನ್ ಜ್ಯೂಸ್ ರೆಡಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕು. ಒಳ್ಳೆ ಜ್ಯೂಸ್ ರೆಡಿ ಆಯಿತು. ನೋಡಿ ಯಾವ ಕಲರ್ ಇದೆ.
ಸೂಪರಾಗಿದೆ ಜ್ಯೂಸು. ನೀವು ಮನೇಲಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಏಲಕ್ಕಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ಹೆಲ್ತಿಯಾಗಿರುತ್ತೆ, ತುಂಬ ಒಳ್ಳೆಯದಿದು. ತುಂಬ ದಾವಾಗ್ತಿತ್ತು ಅಂತೇಳಿ ಮಾಡ್ಕೊಂಡಿರೋದು ನಾನು. ಒಳ್ಳೆ ಜ್ಯೂಸು. ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಅಷ್ಟೇ. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಜ್ಯೂಸ್ ಬಂದರೂ ಹೇಗಿದೆ ನೋಡಿ, ಅಲ್ಲ ತುಂಬ ಚೆನ್ನಾಗಿದೆ. ಕೆಳಗಡೆ ಹೆಲ್ತಿ ಜ್ಯೂಸ್ ಮನೇಲಿ ಮಾಡ್ಕೊಂಡಿರೋದು. ವಾರಕ್ಕೊಂದು ಸಲ ಕುಡಿದ್ರೆ ಏನಾಗುತ್ತೆ ಅಂದರೆ, ತುಂಬ ಹೀಟ್ ಆಗಿದ್ರೆ ಬಾಡಿ ಸ್ವಲ್ಪ ಕೋಲ್ಡ್ ಆಗುತ್ತೆ. ಕಲ್ಸಕ್ಕರೆ ಹಾಕಿರೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಕೊನೆ ತನಕ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.